यो यां यां तनुं भक्तः श्रद्धयार्चितुमिच्छति तस्य तस्याचलां श्रद्धां तामेव विदधाम्यहम्. ಭಕ್ತನಾದವನು ಯಾವುದೇ ರೂಪವನ್ನು ಶ್ರದ್ಧೆಯಿಂದ ಉಪಾಸನೆಯನ್ನ ಮಾಡ್ತಾನೋ ಆಗ ಈಶ್ವರನು ಆತನ ಶ್ರದ್ಧೆಯನ್ನ ದೃಢ ಹಾಗೂ ಸ್ಥಿರ ಮಾಡ್ತಾನೆ. ಮಹಾಪ್ರಭು, 2 ಲಕ್ಷ ರೂಪಾಯಿಗಳನ್ನ ಹಿಂದಿನ ತಿಂಗಳಲ್ಲಿ ಮದರಸಗಳು ಹಾಗೂ ಸಂಸ್ಕೃತ ಪಾಠಶಾಲೆಗಳಿಗೆ ದತ್ತಿಯಾಗಿ ಕೊಡಲಾಗಿದೆ. ಮಹಾಪ್ರಭು, ಬೀರ್ಬಲರು ಮನೆಯಲ್ಲಿಲ್ಲ, ಅವರು ಮಂದಿರಕ್ಕೆ ಹೋಗಿದ್ದಾರೆ. ಆಗ್ಲೇ ಮಧ್ಯಾಹ್ನ ಆಗಿದೆ. ಬೀರ್ಬಲನ ಪ್ರಾರ್ಥನೆ ಇನ್ನೂ ಮುಗ್ದಿರೋ ಹಾಗಿಲ್ಲ. ಮಹಾಪ್ರಭು, ಬೀರ್ಬಲರು ಸಂದೇಶ ಕಳಿಸಿದ್ದಾರೆ, ಅವರು ಬರೋದಕ್ಕೆ ತಡವಾಗುತ್ತಂತೆ. ಈಗ ಅವ್ರು ಎಲ್ಲಿದ್ದಾರೆ? ಸ್ವಲ್ಪ ಸಮಯದ ಹಿಂದೆ ಅವರು ವಿಷ್ಣುವಿನ ಮಂದಿರದಲ್ಲಿದ್ರು. ನಂತರ ಅವರು ಶಂಕರ ಮಂದಿರಕ್ಕೆ ಹೋಗ್ತಾರೆ. ಆನಂತರ ರಾಮ, ನಂತರ ಕೃಷ್ಣ, ನಂತರ ದುರ್ಗಾ. ತೊಡರ್ಮಲ್, ನಿಮ್ಮಲ್ಲಿ ಇಷ್ಟೊಂದು ದೇವರುಗಳು ಯಾಕೆ? ಈ ವಿಷಯದ ಬಗ್ಗೆ ನಾನೆಂದು ವಿಚಾರ ಮಾಡಿಲ್ಲ ಪ್ರಭು. ನಾನಂತೂ ಲೆಕ್ಕದ ಪುಸ್ತಕದಲ್ಲೇ ಮುಳುಗಿರ್ತೀನಿ. ನೀವು ಬೀರಬಲ್ಲರನ್ನೇ ಕೇಳಿ. ಖಾನ್, ಒಡಿಯಾ, ಆ ಕಬೀರ್ ಸಾಬ್ರು ಏನ್ ಹೇಳಿದ್ದಾರೆ? ಪಾಹನ್ ಪೂಜೆ ಹರಿ. ಒಡಿಯಾ, ಪಾಹನ್ ಪೂಜೆ ಹರಿ ಮಿಲೆ ತೋ ಮೇ ಪೂಜೂ ಪಹಾಡ್, ಘರ್ ಕಿ ಚಾಕಿ ಕೋಯಿ ನ ಪೂಜೆ, ಪೀಸ್ ಖಾಯೇ ಸಂಸಾರ್. ನನ್ನ ಕ್ಷಮಿಸಿ ಒಡಿಯಾ, ಕಬೀರ್ ದಾಸರು ಇದನ್ನೂ ಹೇಳಿದ್ದಾರೆ. ಕಾಕರ್ ಪಾಥರ್ ಜೋರಿ ಕೆ ಮಸ್ಜಿದ್ ಲಯಿ ಬನಾಯ್, ತಾಚಡಿ ಮುಲ್ಲಾ ಬಾಂಗ್ ದೇ, ಕ್ಯಾ ಬೆಹರಾ ಹುವಾ ಖುದಾಯ್. ಬೀರ್ಬಲ್, ನೀನ್ ಹೇಳ್ತಿದ್ದೆ ನೆನಪಿದ್ಯಾ? ನಿನ್ಗೂ ಕೂಡ ಈಶ್ವರ ಒಬ್ಬನೇ ಅಂತ? ಹೌದು ಮಹಾಪ್ರಭು, ನಮಗೂ ಹಾಗೂ ಎಲ್ಲರಿಗೂ ಈಶ್ವರನು ಒಬ್ಬನೇ ಆಗಿದ್ದಾನೆ. ಮತ್ತೆ ನೀನು ಒಂದ್ಸಲ ಈ ಮಂದಿರ, ಮತ್ತೊಂದ್ಸಲ ಆ ಮಂದಿರ, ಒಂದ್ಸಲ ಶಿವ, ಒಂದ್ಸಲ ವಿಷ್ಣು ಮಂದಿರಕ್ಕೆ ಯಾಕೆ ಹೋಗ್ತೀಯಾ? ನನ್ನ ಕ್ಷಮಿಸಿ ಒಡೆಯ. ನೀವಿಲ್ಲಿ ಬನ್ನಿ. ಈ ಸೈನಿಕನ ತಲೆ ಮೇಲೆ ಏನಿದೆ ಒಡೆಯ? ಪೇಟ. ಸ್ವಲ್ಪ ನಿಮ್ ಪೇಟ ತೆಗಿ. ಈಗಿದಿನ ನಿನ್ ಸೊಂಟ ಕಟ್ಟು. ಮಹಾರಾಜ, ಈಗ ಇದೇನು? ಇದು ಸೊಂಟದ ಪಟ್ಟಿ. ಈಗಿದಿನ ಹೆಗಲ ಮೇಲೆ ಇಟ್ಕೋ. ಈಗ ಇದೇನು ಮಹಾರಾಜ? ಇದು ಟವಲು. ಆದ್ರೆ ಇದೇನು? ಅಂದ್ರೆ ಮಹಾಪ್ರಭು, ಇದನ್ನು ಹೇಗಾದ್ರೂ ಧರಿಸಿ, ಇದು ಬಟ್ಟೆ ಆಗಿದೆ. ಪೇಟ, ಸೊಂಟದ ಪಟ್ಟಿ, ಟವಲು ಹೇಗೆ ಬಟ್ಟೆ ಆಗಿದೆಯೋ ಅದೇ ರೀತಿ ಯಾರಿಂದ ನಮ್ಮ ಪ್ರಪಂಚ ಹೆಣೆಯಲ್ಪಟ್ಟಿದೆಯೋ ಅವನು ಒಬ್ಬನೇ ಆಗಿದ್ದಾನೆ. ಅವನು ಬ್ರಹ್ಮನಾಗಿದ್ದಾನೆ. ಆಧ್ಯಾತ್ಮದ ಭಾಷೆಯಲ್ಲಿ ಯಾವುದನ್ನ ಬ್ರಹ್ಮ ಅಥವಾ ಸತ್ಯ ಅಂತ ಕರಿತೀವೋ, ಧರ್ಮದ ಭಾಷೆಯಲ್ಲಿ ಅವನನ್ನ ಈಶ್ವರ ಅಥವಾ ಖುದಾ ಅಂತಾರೆ. ಬೀರ್ಬಲ್, ಹಾಗಾದ್ರೆ ನನಗದೇನಕ್ಕೆ ಕಾಣಿಸೋದಿಲ್ಲ? ನನಗೆ ಈ ಬಟ್ಟೆ ಮಾತ್ರ ಕಾಣಿಸುತ್ತೆ. ಮಹಾಪ್ರಭು, ನೀವು ಸಾರ್ವಭೌಮರು. ದೇಶದಲ್ಲಿ ನಿಮ್ಮ ಅಧಿಕಾರ ನಡೆಯುತ್ತೆ, ಅಧಿಕಾರ ಕಾಣಿಸುತ್ತೆ, ಆದ್ರೆ ಸಾರ್ವಭೌಮತ್ವ ಕಾಣಿಸುತ್ತೇನೋ? ಸಾರ್ವಭೌಮತ್ವಕ್ಕೆ ಯಾವ ರೂಪ ಇಲ್ಲ ಬೀರ್ಬಲ್. ಅದು ದೇಶದ ಕಾನೂನು ಹಾಗೂ ನಿಯಮಗಳು, ಸಿಪಾಯಿ, ಸೇನೆ ಅಧಿಕಾರಿ, ಆಡಳಿತದಲ್ಲಿ ಗುರುತಿಸಬಹುದಷ್ಟೇ. ಅದೇ ರೀತಿಯಲ್ಲಿ ಮಹಾರಾಜ ಆತನ ಸಾರ್ವಭೌಮತ್ವವನ್ನ ಪ್ರಕೃತಿಯ ನಿಯಮಗಳಲ್ಲಿ ಹಾಗೂ ಶರೀರದಲ್ಲಿ ಚೇತನದ ರೂಪದಲ್ಲಿ ಇರುತ್ತೆ. ಹಾಗಾದ್ರೆ ಸಾರ್ವಭೌಮ ಎಲ್ಲಿದ್ದಾನೆ? ಕೆಲವರು ಅವನನ್ನ ಸೃಷ್ಟಿಯ ರೂಪದಲ್ಲಿ ಕಾಣ್ತಾರೆ ಮಹಾಪ್ರಭು. ಅವನನ್ನ ಕಾಣದೇ ಇರೋರು ಏನ್ ಮಾಡ್ತಾರೆ? ಯಾರು ಅವನನ್ನ ಪ್ರತಿ ವಸ್ತುವಿನಲ್ಲಿ ಹಾಗೂ ವ್ಯಕ್ತಿಯಲ್ಲಿ ನೋಡಲಾರ್ನೋ ಅವನಿಗೆ ಈಶ್ವರನ ಯಾವುದಾದ್ರೂ ರೂಪವನ್ನ ಉಪಾಸನೆ ಮಾಡೋದಕ್ಕೆ ಸಲಹೆ ನೀಡಲಾಗುತ್ತೆ. ಮಹಾಪ್ರಭು, ಸೂರ್ಯ ತನ್ನ ಸಮಯಕ್ಕೆ ಉದಯಿಸ್ತಾನೆ. ಗಾಳಿ ಬೀಸುತ್ತೆ, ಪಕ್ಷಿಗಳ ಕಲರವ ಮಾಡುತ್ತವೆ, ಗಿಡಗಳು ತೂಗಾಡುತ್ತವೆ. ಯಾರ ಆದೇಶದ ಮೇಲೆ? ಮಂದಿರದ ಆ ಮೂರ್ತಿಯು ಅದೇ ಬ್ರಹ್ಮನ ರೂಪವಾಗಿದೆ. ಬೀರ್ಬಲ್,
ಈಶ್ವರ ಒಬ್ನೇ ಆಗಿರುವಾಗ ಇಷ್ಟೊಂದು ರೂಪಗಳ ಅವಶ್ಯಕತೆ ಏನಿತ್ತು? ಮಹಾಪ್ರಭು, ಹೇಗೆ ನಿಮ್ಮದು ಒಂದು ವ್ಯವಸ್ಥೆ ಇದೆಯೋ ಅದೇ ರೀತಿ ಅವಂದು ಒಂದು ವ್ಯವಸ್ಥೆ ಇದೆ. ಈಶ್ವರನು ಸೃಷ್ಟಿಯ ರಚನೆ ಮಾಡಿದಾಗ ಅವನು ಸೃಷ್ಟಿಕರ್ತ ಬ್ರಹ್ಮನೆಂದು ಕರೆಯಲ್ಪಡ್ತಾನೆ. ಸೃಷ್ಟಿಯ ಸಂಚಾಲಕನ ರೂಪದಲ್ಲಿ ಅವನು ವಿಷ್ಣುವಾಗ್ತಾನೆ. ಯಾವಾಗ ಅವನು ತನ್ನ ಸೃಷ್ಟಿಯ ವಿನಾಶ ಮಾಡ್ತಾನೋ ಆಗ ಅವನನ್ನ ಪ್ರಳಯಕಾರಿ ಶಿವ ಅಂತ ಕರೆಯಲಾಗುತ್ತೆ. ಇದರರ್ಥ ನಾವು ಹೀಗೆ ತಿಳಿಬಾರ್ದು, ಅವ್ರ ಮೂವರು ಬೇರೆ ಬೇರೆ ಅಂತ. ಆದ್ರೆ ಅದೇ ಆ ಮೂವರು ಆ ಈಶ್ವರನ ಶಕ್ತಿಯ ಭಿನ್ನ ಭಿನ್ನ ಅಭಿವ್ಯಕ್ತಿಯಾಗಿದ್ದಾರೆ. ಮಹಾರಾಜ, ಕೆಲವು ಜನರು ಆ ಈಶ್ವರನನ್ನು ಸ್ತ್ರೀ ರೂಪದಲ್ಲಿ ಉಪಾಸನೆ ಮಾಡ್ತಾರೆ. ಅದನ್ನ ದೇವಿ ಅಂತ ಕರೆಯಲಾಗುತ್ತೆ. ಕೆಲವರು ಅವನನ್ನ ಮಾತೃ ರೂಪದಿಂದ ಉಪಾಸನೆ ಮಾಡ್ತಾರೆ, ಕೆಲವರು ಜಗತ್ಪಿತನ ರೂಪದಲ್ಲಿ, ಕೆಲವರು ಮಿತ್ರ ಹಾಗೂ ಸಖನ ರೂಪದಲ್ಲಿ, ಕೆಲವರು ಪ್ರಿಯನ ರೂಪದಲ್ಲಿ, ಕೆಲವರು ಮರದ ರೂಪದಲ್ಲಿ, ಕೆಲವರು ಪಶುವಿನ ರೂಪದಲ್ಲಿ. ಯಾರ ಭಾವನೆ ಹೇಗಿದೆಯೋ ಹಾಗೆ ಆ ಪ್ರಭುವಿನ ಮೂರ್ತಿ ಕಾಣಿಸುತ್ತೆ. ಯಾರಿಗೆ ಯಾವ ರೂಪ ಆಕರ್ಷಿಸುತ್ತೋ ಅವನು ಅದೇ ರೂಪದಲ್ಲಿ ಈಶ್ವರನ ಆರಾಧನೆ ಮಾಡ್ತಾನೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯವು ಒಂದೇ ಆಗಿದೆ. ವಿದ್ವಾಂಸರು ಅದನ್ನ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ನನಗೀಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ. ಮಹಾಪ್ರಭು, ನೀವು ತಪ್ಪು ತಿಳಿಯಲ್ಲ ಅಂದ್ರೆ ಇವತ್ತು ಮಂಗಳವಾರ. ನಾನು ಹನುಮಂತನ ಮಂದಿರಕ್ಕೆ ಹೋಗ್ಬರ್ಲಾ? ರಸಿಕರೇ, ಛಾಂದೋಗ್ಯ ಉಪನಿಷತ್ತಿನ ಘೋಷಣೆ ಇದಾಗಿದೆ. ಆರಂಭದಲ್ಲಿ ಯಾವಾಗ ಏನೂ ಇರ್ಲಿಲ್ವೋ ಆಗ ಕೇವಲ ಬ್ರಹ್ಮನೇ ಇದ್ದ. ಸೂತ್ರಧಾರ ದೇವತಾ, ಈಗ ನಿಮ್ಮ ಪ್ರವೇಶದ ಸಮಯ ಆಗಿಲ್ಲ. ನೀವು ಮೊದಲೇ ಬಂದ್ಬಿಟ್ರಿ. ಈ ಸಮಯದಲ್ಲಿ ನಾನು ದೇವತೆ ಅಲ್ಲ, ಅಭಿನೇತ. ಈಗ ಬಂದಾಯ್ತಲ್ಲ, ಕೇಳ್ಕೊಂಡೇ ಹೋಗ್ತೀನಿ. ಕೇಳಿ. ನಾನು ಯಾರು ಇದು ನನಗೆ ಅರ್ಥ ಆಯ್ತು. ಆದ್ರೆ ನಾನು ಎಲ್ಲಿದ್ದೀನಿ? ನಾನು ಮಂದಿರದಲ್ಲಿದ್ದೀನ? ಮಂದಿರ ನನ್ನಲ್ಲಿದ್ಯಾ? ದೇವತಾ, ನೀವು ನಿಮ್ ಭವನಕ್ಕೆ ಹೋಗಿ ಮುಂದಿನ ಕಥೆಯಲ್ಲಿ ನೀವು ಎಲ್ಲಿದ್ದೀರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ನೀವೇ ಬ್ರಹ್ಮ ಆಗಿದ್ದೀರಾ, ಅದಕ್ಕೆ ನಿಮ್ಮ ಮಾತನ್ನು ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ರಸಿಕರೇ, ಈಶ್ವರನು ಒಂದು ವೇಳೆ ಸೃಷ್ಟಿಯ ಸಂಚಾಲಕನಾಗಿದ್ರೆ ಸೂರ್ಯ, ಚಂದ್ರ, ಅಗ್ನಿ ಮುಂತಾದ ದೇವತೆಗಳು ವಿಭಾಗಗಳ ಅಧ್ಯಕ್ಷರು. ಅವರು ಈ ಬ್ರಹ್ಮಾಂಡದಲ್ಲಿನ ವ್ಯಾಪ್ತ ವ್ಯವಸ್ಥೆಗೆ ಜವಾಬ್ದಾರರು. ಇವರನ್ನಾವು ಅಧಿಷ್ಠಾನ ದೇವತೆ ಅಂತಾನೂ ಕರಿತೀವಿ. ಯಾಕಂದ್ರೆ ನೋಡ್ಲು, ಕೇಳಲು, ಗ್ರಹಣ ಮಾಡುವ ಇತ್ಯಾದಿ ಕ್ರಿಯೆಗಳು ಇವರಿಂದಲೇ ಸಂಚಾಲಿತವಾಗುತ್ತವೆ. ಯಾವ ರೀತಿ ದೃಷ್ಟಿಯ ಅಧಿಷ್ಠಾನ ದೇವತೆ ಸೂರ್ಯನು, ಯಾಕಂದ್ರೆ ಪ್ರಕಾಶವಿಲ್ಲದೆ ನೋಡೋದಕ್ಕೆ ಸಂಭವ ಇಲ್ಲ. ಅದೇ ರೀತಿಯಾಗಿ ಶ್ರವಣಕ್ಕೆ ಅಧಿಷ್ಠಾನ ದೇವತೆ ದಿಗ್ದೇವತೆಗಳಾಗಿದ್ದಾರೆ. ಯಾಕಂದ್ರೆ ಆಕಾಶವಿಲ್ಲದೆ ಧ್ವನಿಯ ತರಂಗಗಳ ಪ್ರವಾಹ ಸಂಭವ ಆಗೋದಿಲ್ಲ. ಅದೇ ರೀತಿ ಪ್ರತ್ಯೇಕ ಇಂದ್ರಿಯದ ಅಧಿಷ್ಠಾನ ದೇವತೆಗಳು ಅವರಿಗೆ ಆ ಕಾರ್ಯದ ಶಕ್ತಿ ಹಾಗೂ ಊರ್ಜೆಯನ್ನು ಪ್ರದಾನ ಮಾಡ್ತಾರೆ. ಓಹ್, ಪಾತ್ರಗಳ ಪ್ರವೇಶ ಆಗೋಗಿದೆ. कपिला गाई काला बछड़ा कपिला गाई दूध दुहावत नामा जाई दूध पियो नंद लाला दूध पियो नंद लाला काला बछड़ा कपिला गाई काला बछड़ा कपिला गाई दूध दुहावत नामा जाई दूध पियो नंद लाला. ಗೋರ, ನನಗಿಲ್ಲಿವರೆಗೂ ಗೊತ್ತಾಗ್ಲೇ ಇಲ್ಲ. ನೀನು ಮಡಕೆಗಳನ್ನ ಅಗ್ನಿಯಲ್ಲಿ ಬೇಯಿಸಿದ ನಂತರ ಹೇಗ್ ನಿರ್ಧರಿಸ್ತೀಯ ನೀನು ಅದು ಬೆಂದಿದೆಯೋ ಇಲ್ವೋ ಅಂತ? ಮಡಕೆನ ಪರೀಕ್ಷೆ ಮಾಡೋದಕ್ಕೆ ಯಾವ ದೊಡ್ಡ ಕಲೆ ಬೇಕೋ ಜ್ಞಾನದೇವ? ಅದು ಬರೀ ಅಭ್ಯಾಸ ಅಷ್ಟೇ. ಒಂದು ಕಟ್ಟಿಗೆ ತಗೊಂಡು ಈ ಮಡಕೆನ ಬಡಿತೀನಿ, ಅದರಿಂದ ಯಾವ ಧ್ವನಿ ಬರುತ್ತೋ ಅದರಿಂದ ನಮ್ಮಂತ ಕುಂಬಾರರಿಗೆ ಗೊತ್ತಾಗುತ್ತೆ ಮಡಕೆ ಬೆಂದಿದ್ಯೋ ಇಲ್ವೋ ಅಂತ. ಹಾಗಾದ್ರೆ ನಮ್ಮನ್ ಬಡ್ದು ಹೇಳು, ನಮ್ಮಲ್ಲಿ ಯಾರು ಹಸಿಯಾಗಿದ್ದಾರೆ, ಯಾರು ಬೆಂದಿದ್ದಾರೆ ಅಂತ. ನಾವು ಕೂಡ ಬ್ರಹ್ಮನ ಮಡಿಕೆಗಳೇ. ತಾಳಿ, ಈಗ್ಲೇ ಹೇಳ್ತೀನಿ.
ಘೋರ, ನೀನೊಬ್ಬ ಕುಂಬಾರ. ನನ್ನ ತಲೆ ಮೇಲೆ ಹೊಡಿತೀಯ ನೀನು? ನನ್ನನ್ನ ಮಣ್ಣಿನ ಮಡಿಕೆ ಅಂತ ತಿಳಿದಿದ್ಯಾ ನೀನು? ಜ್ಞಾನದೇವ, ಈ ಮಡಿಕೆ ಇನ್ನೂ ಹಸಿಯಾಗಿದೆ. ಮತ್ತೆ ನಾಮದೇವರು ಗೋರಾ ಕುಂಬಾರ, ಜ್ಞಾನದೇವ ಹಾಗೂ ಇತರರ ಮಧ್ಯದಿಂದ ಎದ್ದು ಹೊರಟು ಹೋದ್ರು. ನೇರವಾಗಿ ಪಂಡ್ರಾಪುರ ವಿಠಲ ಮಂದಿರವನ್ನ ತಲುಪಿದ್ರು. ಯಾಕೆ ಕೋಪ ಮಾಡ್ಕೊಂಡು ಕೂತಿದ್ಯಾ? ಘೋರ ಕುಂಬಾರ ನನಗೆ ಅವಮಾನ ಮಾಡ್ದ. ಅದು ಜ್ಞಾನದೇವರು ಹೇಳಿದ್ರು ಅಂತ. ಇದ್ರಲ್ಲಿ ಅಪಮಾನದ ವಿಷಯ ಏನಿದೆ? ಜ್ಞಾನದೇವರು ಕೂಡ ತಮ್ಮ ತಲೆನ ಮುಂದೆ ಚಾಚಿದ್ರಲ್ವಾ? ನೀನು ಬೇರೆಯವ್ರ ತರ ನಿನ್ ತಲೆನ ಮುಂದೆ ಚಾಚಬೇಕಾಗಿತ್ತು. ನೀವು ನನ್ನ ಉಪವಾಸ ಮಾಡು ಅಂತೀರಾ? ವಿಠಲನ ಜೊತೆ ಏನು ಅಸಮಾಧಾನ ತೋರಿಸ್ತಾ ಇದ್ಯಾ? ವಿಠಲ 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 ವಿಠಲ. ಸರಿ, ಗಂಧ ಸಿದ್ಧಪಡಿಸು. ಚಿಕ್ಕಪ್ಪ, ಇವತ್ತು ನನಗೆ ಬಹಳ ದೊಡ್ಡ ಅನ್ಯಾಯವಾಯ್ತು. ಮತ್ತೆ ನಾಮದೇವರು ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ಸಿಟ್ಟನ್ನ ವಿಠೋಬಾ ಮಂದಿರದ ಪೂಜಾರಿ ಮುಂದೆ ಹೇಳ್ದ. ಹುಚ್ಚ, ಅಲ್ಲಿ ಕೂತಿದ್ದ ಯಾರಾದ್ರೊಬ್ಬ ಸಂತರಿಗೂ ಆಪತ್ತಿ ಬಾರ್ದಿದ್ದಾಗ ನೀನ್ ಹಾಗೆ ಮಾಡೋ ಅವಶ್ಯಕತೆ ಆದ್ರೂ ಏನಿತ್ತು? ಯಾಕೆ ಈ ತರ ಅಹಂಕಾರ? ಗೋರ ಕುಂಬಾರ ಅಹಂಕಾರವನ್ನೇ ತಟ್ಟಿ ತಟ್ಟಿ ನೋಡ್ತಿದ್ದ. ಮತ್ತೆ ನೀವು ಯಾರ ಕಡೆ ಇದ್ದೀರಿ? ನನ್ನ ಕಡೆನಾ ಅವ್ರ ಕಡೆನಾ? ನಾನು ಯಾರ ಕಡೆನೂ ಇಲ್ಲ. ಘೋರ ಹಾಗೂ ಜ್ಞಾನದೇವ ನನಗಿಂತ ಪಕ್ವವಾಗಿದ್ದಾರಾ? ಜ್ಞಾನದಲ್ಲಿ ನಿನಗಿಂತ ಪಕ್ವವಾಗಿದ್ದಾರೆ. ವಿಠಲನ ಭಕ್ತಿಯಲ್ಲೂ ಅವ್ರು ನನಗಿಂತ ಮುಂದೆ ಇದ್ದಾರಾ? ನಿನ್ನ ಜ್ಞಾನ ಮತ್ತು ಭಕ್ತಿಯ ಅಹಂಕಾರನೇ ನಿನ್ನನ್ನ ಹಸಿಯನ್ನಾಗಿಸ್ತಾ ಇದೆ. ಘೋರ ಮತ್ತು ಜ್ಞಾನ ದೇವರಲ್ಲಿ ಜ್ಞಾನ, ಮಾನ, ಅಪಮಾನದ ಅಹಂಕಾರ ಇಲ್ಲ. ನಾಮ, ನಿನಗೊಬ್ಬ ಒಳ್ಳೆ ಗುರುವಿನ ಅವಶ್ಯಕತೆ ಇದೆ. ನನ್ನ ಮಾತು ಕೇಳು. ವಿಶೋಭ ಖೇಚರರ ಬಳಿ ಹೋಗು, ನಿನಗೆ ಒಳ್ಳೇದಾಗತ್ತೆ. ಆಮೇಲೆ ನಾನು ಬರೋ ತನಕ ಆರತಿಯ ತಯಾರಿ ಮಾಡ್ತಾ ಇರು. ವಿಠಲ ವಿಠಲ. ಚಿಕ್ಕಪ್ಪ ಹೋದ್ರು. ಈಗ ನೀವಿಬ್ರು ನಗ್ರಿ, ನನ್ನ ತಲೆ ಮೇಲೆ ಹೊಡೀರಿ. ನಾಮ, ನಿನ್ನ ಮೇಲೆ ನಗೋದನ್ನ ಕಲಿ. ನಿಮ್ಗೂ ಈ ರೀತಿ ಆದ್ರೆ ನಿಮ್ಗೂ ಗೊತ್ತಾಗತ್ತೆ ಉಪಹಾಸ ಹೇಗಿರುತ್ತೆ ಅಂತ. ನಾಮ, ನೀನ್ ನನ್ನನ್ನ ಅವ್ರಿಗಿಂತ ಬೇರೆ ಆಗಿ ಯಾಕೆ ನೋಡ್ತೀಯ? ನೋಡು, ನೀನ್ ನನಗೆ ಹೇಗೋ ಅವರು ನನಗೆ ಹಾಗೇನೆ. ಪೂಜಾರಿ ಚಿಕ್ಕಪ್ಪ ಸರಿಯಾಗಿ ಹೇಳ್ತಾ ಇದ್ರು. ಹೋಗು, ನೀನು ವಿಸೋಬ ಖೇಚರರ ಬಳಿ ಹೋಗು. ಆ ವಿಸೋಬ ಖೇಚರ ಹೇಳೋದನ್ನ ನೀವೇ ಹೇಳ್ಬಿಡಿ. ಚಿಕಿತ್ಸೆಯನ್ನ ನಾನು ಕೊಡಬಲ್ಲೆ, ಆದ್ರೆ ನಾನು ಚಿಕಿತ್ಸಕನನ್ನ ಸೃಷ್ಟಿ ಮಾಡಿದಿನಲ್ಲ. ನಾನು ಶಿಕ್ಷಣವನ್ನು ಕೊಡಬಲ್ಲೆ, ಆದ್ರೆ ನಾನು ಶಿಕ್ಷಕನನ್ನ ಸೃಷ್ಟಿ ಮಾಡಿದಿನಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ತಮ್ಮ ತಮ್ಮ ಭೂಮಿಕೆಯು ನಿಶ್ಚಿತವಾಗಿದೆ. ಆದ್ರೆ ವಿಠಲ, ಅಯ್ಯೋ, ಇಷ್ಟೊಂದು ಕೋಪದಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ? ವಿಸೋಬ ಖೇಚರರ ಹತ್ರ. ರಸಿಕರೇ, ವಿಸೋಬಾ ಖೇಚರನನ್ನ ಹುಡುಕುತ್ತಾ ಹುಡುಕುತ್ತಾ ನಾಮದೇವರು ಪಂಡ್ರಾಪುರದ ಹತ್ರದಲ್ಲಿದ್ದ ಅಬಂಧ ಗ್ರಾಮ ತಲುಪಿದ್ರು. ವಿಸೋಬರನ್ನ ಭೇಟಿಯಾಗುವ ಮುನ್ನ ಸ್ವಲ್ಪ ಸಮಯ ವಿಶ್ರಾಮ ಮಾಡೋ ಇಚ್ಛೆಯಿಂದ ನಾಮದೇವರು ನೇರವಾಗಿ ಗ್ರಾಮದ ಮಂದಿರವನ್ನ ಪ್ರವೇಶ ಮಾಡಿದ್ರು. ಮಾವ, 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 ನೀವು ಕಾಲನ್ನ ದೇವ್ರ ಹತ್ರ ಚಾಚಿ ಮಲಗಿದ್ದೀರಲ್ಲ, ಈಗೇನು? ಈಗೇನ ಇದರಿಂದ ದೇವರಿಗೆ ಅವಮಾನ ಆಗುತ್ತೆ. ಹಾಗಂತ ಯಾರು ಹೇಳಿದ್ದು? ನಾನ್ ಹೇಳ್ತಿದ್ದೀನಿ. ಹಾಗಾದ್ರೆ ಭಗವಂತ ಎಲ್ಲಿಲ್ವೋ ಅಲ್ಲಿ ನನ್ ಕಾಲಿಡು. ಸರಿ, ಈಗ ನೋಡು. ಸರಿ, ಈಗ ನಿದ್ರೆ ಮಾಡು. ಇದನ್ನ ಹೀಗೆ ಮಾಡ್ತೀನಿ. ಅರೆ, ನಿದ್ದೆ ಮಾಡು. ಏನಾಯ್ತು? ನನಗೆಲ್ಲ ಕಡೆನೂ ಭಗವಂತನೇ ಕಾಣಿಸ್ತಾ ಇದ್ದಾನೆ. ಹಾಗಾದ್ರೆ ನನ್ ಕಾಲ್ ಎಲ್ಲಿಡ್ತೀಯಾ? ನನ್ನ ತಲೆ ಮೇಲೆ. ಸರಿ, ಇಟ್ಕೋ. ಇರ್ಲಿ ಬಿಡು, ಇರ್ಲಿ ಬಿಡು, ಸುಸ್ತಾಗತ್ತೆ, ಬಿಡು. ಯಾವಾಗ ಭೃಗು ವಿಷ್ಣುವಿನೆದೆಗೆ ಒದ್ನೋ ವಿಷ್ಣುವಿಗೆ ಬೇಸರ ಆಗ್ಲಿಲ್ಲ. ಬೇಸರ ಯಾರ್ಗಾಗುತ್ತಂದ್ರೆ ಯಾರ್ಗ ಅಹಂಕಾರ ಇರುತ್ತೋ ಅವ್ರಿಗೆ. ನಾನು ಹಾಗೂ ನೀನು ಅನ್ನೋ ಅಹಂಕಾರ. ಇಲ್ಲಿ ಇನ್ನೊಬ್ನು ಇಲ್ದೇ ಇರ್ಬೇಕಾದ್ರೆ ಅಹಂಕಾರ ಹೇಗೆ?
ಯಾರು ನೀನು? ನಾನು ಇಲ್ಲಿ ಏನ್ ಹುಡುಕ್ತಾ ಇದೀಯಾ? ನಾನು ನಾಮದೇವ. ಈ ಊರಿನಲ್ಲಿ ವಿಸೋಬ ಖೇಚರರನ್ನ ನೋಡಕ್ ಬಂದಿದ್ದೀನಿ. ನಾನೇ ವಿಸೋಬ ಖೇಚರ. ವಿಸೋಬ, ಕೇಳು, ಏನ್ ಬೇಕು? ವಿಸೋಬ, ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನಿಂದ ತಪ್ಪಾಯ್ತು ವಿಸೋಬ. ಹುಚ್ಚ, ಭಗವಂತನಿಗೆ ಅಪಮಾನವಾಗಲ್ಲ ಅಥವಾ ಅವನ ಮೇಲೆ ಕಸ ಎಸ್ದಾಗ ಅವನು ಮಲಿನವಾಗಲ್ಲ. ಮೂರ್ತಿ ಮುರಿಯೋದ್ರಿಂದ ಭಗವಂತ ಮುರಿಯೋದಿಲ್ಲ. ಈಶ್ವರ ಸರ್ವವ್ಯಾಪಿಯಾಗಿದ್ದಾನೆ. ಅವನೇ ಸರ್ವರಲ್ಲಿ ವಿದ್ಯಮಾನ. ಅವನೇ ಮೂರ್ತಿಯಲ್ಲೂ ಇದ್ದಾನೆ. ಆದ್ರೆ ಅವನು ಕೇವಲ ಮೂರ್ತಿಯಲ್ಲಿ ಮಾತ್ರ ಇಲ್ಲ. ಮೂರ್ತಿ ಈಶ್ವರನ ಪ್ರತೀಕವಾಗಿದೆ. ಅದರ ಮುಖಾಂತರ ನಾವು ಈಶ್ವರನ ಉಪಾಸನೆ ಮಾಡಬಹುದು. ಯಾರಾದ್ರೂ ಸರಿ ತನ್ನನ್ನ ಈಶ್ವರನೊಡನೆ ಒಂದಾಗಿ ತಿಳ್ಕೋತಾನೋ ಅವನು ಮಾನ ಅಪಮಾನವನ್ನ ಮೀರಿಬಿಡ್ತಾನೆ. ಹೋಗು, ಕಾಮನೆ ಹಾಗೂ ವಾಸನವನ್ನು ಬಿಡು. ಅಹಂಕಾರದಿಂದ ಮುಕ್ತನಾಗು. ಈಗ ನನ್ನ ಮಲಗೋದಕ್ ಬಿಡ್ತೀಯಾ? ಆತ್ಮ ಅನುಭೂತಿಯ ಆ ಕ್ಷಣದಲ್ಲಿ ನಾಮದೇವರ ಜೀವನದ ದಿಕ್ಕೇ ಬದಲಾಯಿತು. ವೃತ್ತಿಯಲ್ಲಿ ದರ್ಜೆಯಾದ ನಾಮದೇವರು ನಂತರ ಭಾರತ ಹಾಗೂ ಮಹಾರಾಷ್ಟ್ರದ ಭಕ್ತಿ ಪರಂಪರೆಯ ಮಹತ್ವಪೂರ್ಣ ಭಾಗವಾದರು. हरिनाम वेरा, हरिनाम वेरा, हरिनाम वेरा, हरिनाम वेरा, हरिनाम नेत मिटे सब पीरा, हरिनाम वेरा, हरिनाम वेरा, हरिनाम नेत मिटे सब पीरा, हरिनाम वेरा, हरिनाम वेरा। हरिनाम जाति, हरिनाम पाति, ನಾಮದೇವ, ನಾಮದೇವ, ಮನೇಲಿದ್ಯೋ ಹೇಗೆ? ಬನ್ನಿ ಬನ್ನಿ ಚಿಕ್ಕಪ್ಪ, ನಾನು ಇಲ್ಲೇ ಇದ್ದೀನಿ. ಬನ್ನಿ ಕೂತ್ಕೊಳ್ಳಿ. 5 ದಿನ ಆಯ್ತು, ನೀನು ಮಂದಿರದ ಕಡೆ ಬರ್ಲೇ ಇಲ್ಲ. ತುಂಬಾ ಕೆಲ್ಸ ಆಯ್ತು ಚಿಕ್ಕಪ್ಪ. ಬಟ್ಟೆ ಹೊಲಿಬೇಕಾಗಿತ್ತು. ಮಂದಿರಕ್ಕೆ ಬರೋಕ್ಕೂ ಸಮಯ ಇಲ್ವಾ? ಹಾಗೇನಿಲ್ಲ ಚಿಕ್ಕಪ್ಪ, ಮಂದಿರಕ್ಕೂ ಬರ್ತೀನಿ. ಮತ್ತೆ ವಿಠಲ ಎಲ್ಲಿಲ್ಲ ಹೇಳಿ? ಮೊದಲು ಪ್ರತಿದಿನ ಮಂದಿರಕ್ಕೆ ಬರ್ತಿದ್ದೆ. ವಿಠಲ ಕೇವಲ ಮಂದಿರದಲ್ಲೇ ಇರ್ತಾನೆ ಅನ್ಕೊಂಡಿದ್ದೆ. ಆದ್ರೀಗ ಖಾಲಿ ಆಕಾಶದಲ್ಲೂ ಅವನೇ ಕಾಣಿಸ್ತಾ ಇದ್ದಾನೆ. ಮರ ಗಿಡ ಹೂವಿನಲ್ಲೂ ಅವನೇ ಕಾಣಿಸ್ತಾ ಇದ್ದಾನೆ. ಈಗ ಪ್ರತಿ ರೂಪದಲ್ಲಿ, ಪ್ರತಿ ಜೀವ, ಪ್ರತಿ ಜಾಗದಲ್ಲೂ ವಿಠಲನೇ ಕಾಣಿಸ್ತಾ ಇದ್ದಾನೆ. ಚಿಕ್ಕಪ್ಪ, ಈಗ ನಂಗೆ ಪೂರ್ತಿ ಪ್ರಪಂಚ ಅವನ ಮಂದಿರದಂತೆ ಕಾಣಿಸ್ತಿದೆ. ಚಿಕ್ಕಪ್ಪ, ನಾನೀಗ ಸರಿಯಾಗಿದ್ದೇನೆಯೇ? ಈಗ ಗೋರ ಕುಂಬಾರನ್ನ ಭೇಟಿಯಾದ್ರೆ ಈ ಮಡಿಕೆ ಪಕ್ವವಾಗಿದೆ ಅಂತ ಅವನು ಹೇಳ್ತಾನೆ. ರಸಿಕರೇ, ಮನುಷ್ಯನ ಪರೀಕ್ಷಕ ಮನಸ್ಸು ಆ ಅಸೀಮಿತನನ್ನು ಒಮ್ಮೊಮ್ಮೆ ಶಬ್ದಗಳಿಂದ ವ್ಯಕ್ತಪಡಿಸುವುದಕ್ಕೆ ಪ್ರಯತ್ನಿಸ್ತು, ಒಮ್ಮೆ ಶಿಲ್ಪಗಳಲ್ಲಿ ಹಾಗೂ ಚಿತ್ರಗಳಲ್ಲಿ. ಮತ್ತೆ ಆ ಅಭಿವ್ಯಕ್ತತೆಯು ಅದರ ಗುಣದ ಪ್ರತೀಕಾತ್ಮಕ ಅಭಿವ್ಯಕ್ತವಾಯಿತು. ಸೂತ್ರಧಾರ ಅಂದ್ರೆ ಪ್ರತೀಕ ಹಾಗೂ ಚಿತ್ರಗಳಲ್ಲಿ ಗೂಢಾರ್ಥ ಅಡಗಿದ್ಯಾ? ನೀನ್ ಸರಿಯಾಗಿ ತಿಳ್ಕೊಂಡಿದ್ಯಾ ಅಭಿನೇತ. ಶೇಷನಾಗನ ಮಂಚದ ಮೇಲೆ ಮಲಗಿರೋ ವಿಷ್ಣುವಿಗೆ ಏನರ್ಥ ಇದೆ? ನೀನೇ ಹೇಳು. ಸಂಸ್ಕೃತ ಭಾಷೆಯಲ್ಲಿ ಶೇಷದ ಒಂದು ಅರ್ಥ ಹಾವು ಅಂತ ಆಗುತ್ತೆ. ಯಾವುದು ಎಲ್ಲವೂ ಸಮಾಪ್ತವಾದ ಮೇಲೆ ಉಳಿಯುತ್ತೋ ಅದನ್ನ ಶೇಷ ಅಂತಾರೆ. ಅದನ್ನ ಇನ್ನೊಂದು ಅರ್ಥದಲ್ಲಿ ಸಮಯ ಅಂತ ಕರೀಬಹುದು. ಅದು ಎಲ್ಲವೂ ಸಮಾಪ್ತವಾದ ಮೇಲೆಯೂ ಶೇಷವಾಗಿರುತ್ತೆ. ಅಂದ್ರೆ ಸಮಯದ ಹಾಸಿಗೆ ಮೇಲೆ ವಿಷ್ಣು ಮಲಗಿದ್ದಾನೆ. ಇದರರ್ಥ ಏನಂದ್ರೆ ಎಲ್ಲವೂ ಸಮಾಪ್ತವಾದ ಮೇಲೂ ಶೇಷವಾಗಿ ಯಾವುದು ಉಳಿಯುತ್ತೋ ಅದರಲ್ಲಿ ವಿಷ್ಣು ಇರ್ತಾನೆ.
ಹೀಗಾಗಿ ಪ್ರತೀಕಗಳು, ಚಿಹ್ನೆಗಳು ಹಾಗೂ ಚಮತ್ಕಾರಿ ಕಥೆಗಳ ಆಶಯವನ್ನ ತಿಳ್ಕೊ. ಅವುಗಳ ಸ್ಥೂಲ ರೂಪವನ್ನ ಸತ್ಯ ಅಂತ ತಿಳಿಬೇಡ. ಮತ್ತೆ ಆ ಪ್ರತೀಕಗಳನ್ನ ತಿಳಿದುಕೊಳ್ಳೋದಕ್ಕೆ ಅವಶ್ಯಕ ಇರೋದು ವೇದಾಂತವನ್ನ ಅರ್ಥ ಮಾಡ್ಕೊಳ್ಳೋದು. ಯತಶ್ಚೋದೇತಿ ಸೂರ್ಯಃ ಅಸ್ತಂ ಯತ್ರ ಚ ಗಚ್ಚತಿ ತಂ ದೇವಾಃ ಸರ್ವೇ ಅರ್ಪಿತಾಃ ತದುನಾದ್ಯೇತಿ ಕಶ್ಚನ ಏತದ್ವೈತತ್. ಕಠೋಪನಿಷತ್ ಘೋಷಣೆ ಮಾಡುತ್ತೆ, ಯಾರಿಂದ ಸೂರ್ಯ ಉದಯಿಸ್ತಾನೋ ಹಾಗೂ ಯಾರಲ್ಲಿ ಸೂರ್ಯ ಅಸ್ತನಾಗ್ತಾನೋ ಆ ಬ್ರಹ್ಮನಲ್ಲೇ ಎಲ್ಲಾ ದೇವತೆಗಳು ಪ್ರತಿಷ್ಠಿತರಾಗಿದ್ದಾರೆ. ಯಾರೂ ಅದರಿಂದ ಅತೀತರಾಗಲಾರರು. ಇದು ನಿಸ್ಸಂದೇಹವಾಗಿ ಅದೇ ಆಗಿದೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮರ್ಪಯಾಮೋ ಗುರುಚಿನ್ಮಯಾಯ ಭೂಯಾತ್ ಪ್ರಸನ್ನಃ ಸ ಶಿವಸ್ವರೂಪಃ